ಹಾವೇರಿಯ ಅಹಿಂದ ಮಠದ ಶ್ರೀ ಮಹೇಶ್ವರಾನಂದ ಶ್ರೀಗಳ ವಿರುದ್ಧ ಹಗುರವಾಗಿ ಮಾತನಾಡಿದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಯನ್ನು ಖಂಡಿಸುತ್ತೇವೆ ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣದ ರಾಜ್ಯ ಸಂಚಾಲಕ ಶಾಮರಾವ್ ಘಾಟ್ಗೆ ಅವರು ಹೇಳಿದ್ದಾರೆ. ಕುರಿತು ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ಮಹೇಶ್ವರಾನಂದ ಸ್ವಾಮೀಜಿಯವರು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣವನ್ನು ಮಾಡಿದರು. ಈ ಭಾಷಣದ ಕುರಿತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಗುರವಾಗಿ ಮಾತನಾಡಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ ಎಂದು ಹೇಳಿದ್ದಾರೆ. ಜೊತೆಗೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದ ಸಮಾವೇಶದಲ್ಲಿ ಕನ್ಹೇರಿ ಮಠದ ಶ್ರೀಗಳು ವೀರಶೈವ ಲಿಂಗಾಯತ ಧರ್ಮವು ಒಂದು ಹಿಂದೂ ಧರ್ಮ ಎಂದು ಹೇಳಿದ್ದು ಖಂಡನೀಯ. ಶ್ರೀಗಳು ಬಸವ ತತ್ವದ ಇತಿಹಾಸ ಅರ್ಥಕೊಂಡು ಮಾತನಾಡಬೇಕು ಎಂದು ಅವರು ಹೇಳಿದ್ದಾರೆ. ಬಸವಣ್ಣನವರು ಜಾತಿ ಭೇದವನ್ನು ಹೋಗಲಾಡಿಸುವ ಉದ್ದೇಶದಿಂದ ಪ್ರತ್ಯೇಕವಾಗಿ ವೀರಶೈವ ಲಿಂಗಾಯತ ಧರ್ಮವನ್ನು ನಿರ್ಮಾಣ ಮಾಡಿದರು. ಅದು ಹಿಂದೂ ಧರ್ಮವಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. 3/12/2025 ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಸರ್ವಧರ್ಮದ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದಂಥ ಹಾವೇರಿಯ ಮಹೇಶ್ವರಾನಂದ ಸ್ವಾಮೀಜಿಯವರ ಬಗ್ಗೆ ನಮ್ಮ ಬಿಜಾಪುರ ಜಿಲ್ಲೆಯ ಜನಪ್ರತಿನಿಧಿಗಳಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಬ್ಬ ಸ್ವಾಮೀಜಿ ಅಲ್ಲ, ಅವರು ಒಬ್ಬ ಮುಸಲ್ಮಾನ ಇದ್ದಂಗದಾರ. ಅವರು ಹೇಳಿದಂಥ ಹೇಳಿಕೆಗಳು, ಅವ್ರು ಮಾತನಾಡಿದ ಮಾತುಗಳನ್ನು ನಾನು ಭಾಳಷ್ಟು ಖಂಡಿಸ್ತೀನಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿದ್ದು ನಿಜವಾಗಿಯೂ ನಾಚಿಕೆಗೇಡಿನ ಸಂಗತಿ. ಆ ಒಬ್ಬ ಸ್ವಾಮೀಜಿ ಅವ್ರ ಬದ್ದಲ್ಲ ಅಥವಾ ಕಾವಿ ತೊಟ್ಟವ್ರ ಬದ್ದಲ್ಲ ಅಷ್ಟೊಂದು ಕೇವಲವಾಗಿ ಮಾತನಾಡುವುದು ಸರಿಯಲ್ಲ. ಈ ನಾಡಿನ ಯಾವ ಪ್ರಜ್ಞಾವಂತರಾಗಲಿ ಯಾವುದೇ ಒಂದು ಬುದ್ಧಿಜೀವಿಗಳಾಗಲಿ ಯಾರೂ ಕೂಡ ಅದನ್ನು ಸಹಿಸುವುದಿಲ್ಲ. ಅದರ ಜೊತೆಗೆ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅವರು ಕೂಡ ಅವರ ಹೇಳಿಕೆಯನ್ನು ಅತ್ಯಂತ ತೀವ್ರವಾಗಿ ಖಂಡಿಸುತ್ತೀವಿ. ಇನ್ನು ಮುಂದಾದರೂ ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ತಮ್ಮ ನಡೆಯನ್ನು ತಿದ್ದುಕೊಂಡು ಸರಿಯಾಗಿ ಮಾತನಾಡುವುದನ್ನು ಕಲಿತುಕೊಳ್ಬೇಕಂತೇಳಿ ನಾನು ಅವ್ರಿಗೆ ಕಿವಿ ಮಾತು ಹೇಳ್ತೀನಿ. ಇದು ಒಳ್ಳೆಯದಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಒಂದೇ ಈ ನಾಡಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರರು ಹುಟ್ಟಿದಂಥ ಈ ಪುಣ್ಯ ಭೂಮಿಯಲ್ಲಿ ಈ ರೀತಿ ಒಂದು ಧರ್ಮದ ಬಗ್ಗೆ, ಒಂದು ಜಾತಿಯ ಬಗ್ಗೆ ಅತ್ಯಂತ ಕೇವಲವಾಗಿ ಅವಹೇಳನವಾಗಿ ಮಾತಾಡುವುದು ಸರಿಯಾದ ಕ್ರಮವಲ್ಲ ಎಂದು ನಾನು ಪಾಟೀಲ್ ಯತ್ನಾಳ್ ಅವರಿಗೆ ಈ ಮೂಲಕ ಒತ್ತಾಯ ಮಾಡುತ್ತೇನೆ. ನಿನ್ನಿನ ದಿವಸ ಬಿಜಾಪುರ ಜಿಲ್ಲೆ ಬಬಲೇಶ್ವರದಲ್ಲಿ ಕನ್ಹೇರಿ ಶ್ರೀಗಳು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಬಸವ ಧರ್ಮ, ಇದು ಕೂಡ ಹಿಂದೂ ಧರ್ಮದ ಒಂದು ಭಾಗನ, ಬಸವಣ್ಣವರು ಎಲ್ಲಿ ಕೂಡ ಇದು ಹಿಂದೂ ಧರ್ಮ ಬಿಟ್ಟಿಲ್ಲ, ಇದು ವೀರಶೈವ ಧರ್ಮ ಅಂತೇಳಿ ಹೇಳಿದ್ದು ನಿಜವಾಗಿ ಅವರು ಕನ್ಹೇರಿ ಶ್ರೀಗಳು ಮತ್ತೊಮ್ಮೆ ಈ ಬಸವಣ್ಣನವರ ಚರಿತ್ರೆಯನ್ನು ಓದ್ಕೊಂಡ್ರೆ ಭಾಳ ಒಳ್ಳೆಯದಂತ ನಾ ಹೇಳ್ತೀನಿ. ಯಾವಾಗ ಈ ನಾಡಿನಲ್ಲಿ 11ನೇ ಶತಮಾನದಲ್ಲಿ ಬಸವಣ್ಣ ಅವರು ಹುಟ್ಟಿದರು, ಆವಾಗ ಇಲ್ಲಿ ಜಾತೀಯತೆ ಬಹಳಷ್ಟು ತಾಂಡವಾಡ್ತಾ ಇತ್ತು. ಈ ದೀನ ದಲಿತರು ಇವರೆಲ್ಲ ಕೆಳವರ್ಗಗಳು ಕೂಡ ಅತ್ಯಂತ ನಾಯಿ ನರಿ ಪಶುಗಳಿಗಿಂತ ಕೇವಲವಾಗಿ ಬದುಕ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಬಸವಣ್ಣವರು ಎಲ್ಲರಿಗೂ ಸರಳವಾಗಿ ಸಿಗಬೇಕಾದಂಥ ದೇವರಾಗಲಿ ಒಂದು ಧರ್ಮ ಇಲ್ಲಿ ಯಾವುದಪ್ಪ ಅಂತೇಳಿ ಅವರು ಈ ಲಿಂಗವಂತ ಧರ್ಮವನ್ನು ಕಟ್ಟಿದರು. ಅವಾಗೆಲ್ಲ ಶರಣರು ಸಮಗಾರ ಹಳಯ್ಯನವರಿದ್ರು, ಮೋದಾರ ಚೆನ್ನಯ್ಯನವರಿದ್ರು, ಆಮೇಲೆ ಡೋರ್ ಕಕ್ಕಯ್ಯನವರಿದ್ರು, ಉರ್ಲಿಂಗಿ ಪೆದ್ದಿ ಅಂತವ್ರಿದ್ರು. ಇಂಥ ಹಲವಾರು ಮಹಾನ್ ದಲಿತ ವಚನಕಾರನ್ನೆಲ್ಲ ಸೇರಿಸ್ಕೊಂಡು ಅವರೆಲ್ಲರಿಗೆ ಮುಕ್ತವಾದಂಥ ವಚನ ರಚನೆ ಮಾಡತಕ್ಕಂಥ ಸ್ವಾತಂತ್ರ್ಯವನ್ನು ಕೂಡ ಈ ಲಿಂಗವಂತ ಧರ್ಮದಿಂದ ಬಸವಣ್ಣ ಅವರು ಕೊಟ್ಟರು. ಅವರು ಆವಾಗ ಅನುಭವ ಮಂಟಪವನ್ನು ಕಟ್ಟಿ ಅಲ್ಲಿ 777 ಮಂದಿ ಶರಣರನ್ನೆಲ್ಲ ಸೇರಿಸಿ ಅಲ್ಲಿ ಒಂದು ದೊಡ್ಡ ಕ್ರಾಂತಿನ ಮಾಡಿ ಹೋದರು. ಸಮಾಜದಲ್ಲಿ ಸಮಾನತೆ ತರಬೇಕನ್ನತಕ್ಕಂಥ ಮುಖ್ಯ ಉದ್ದೇಶ ಬಸವಣ್ಣ ಅವ್ರದ್ದು ಇತ್ತು. ಇವತ್ತು ಯಾವ ಧರ್ಮದಲ್ಲಿ ಇವತ್ತು ಸಮಾನತೆ ಇದೆ ಹೇಳಿ? ಇವತ್ತು ಹಿಂದೂ ಧರ್ಮದಲ್ಲಿ ಇನ್ನೂ ಕೂಡ ಅದಕ್ಕೆ ಜೀವಂತ ಉದಾಹರಣೆ ಈ ನಮ್ಮ ಹುಬ್ಬಳ್ಳಿ ವೀರಾಪುರ ಗ್ರಾಮದೊಳಗೆ ನಡೆದಂಥ ಮರ್ಯಾದೆ ಹತ್ಯೆನ ಕಾರಣ. ಅದಕ್ಕೆ ಇನ್ನೂ ಇಲ್ಲಿ ಜಾತಿ ವ್ಯವಸ್ಥೆ ಆಗಲಿ, ಇಲ್ಲಿ ಅಸ್ಪೃಶ್ಯತೆ ಆಗಲಿ ಇನ್ನೂ ನಿವಾರಣೆ ಆಗಿಲ್ಲ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ಅದಕ್ಕಾಗಿ ಅದನ್ನು ತಿಳ್ಕೊಂಡ ಕನ್ಹೇರಿ ಶ್ರೀಗಳ ಮಾತಾಡಬೇಕು. ಇದು ವೀರಶೈವ ಧರ್ಮ, ಲಿಂಗಾಯತ ಧರ್ಮ, ಇವು ಹಿಂದೂ ಧರ್ಮದ ಭಾಗಗಳಂತ ನೀವೇನು ಹೇಳಿದಿರಿ ಅದನ್ನು ನಾವು ಯಾವತ್ತೂ ಒಪ್ಪುವುದಿಲ್ಲ. ಬಸವಣ್ಣವರು ಈ ಕೆಳವರ್ಗಗಳಿಗಾಗಿಯೇ ಇದೊಂದು ಧರ್ಮವನ್ನು ನಿರ್ಮಾಣ ಮಾಡಿದರು. ಇದು ಲಿಂಗವಂತ ಧರ್ಮ, ಬಸವಣ್ಣ ಅವರ ಧರ್ಮ, ಅದು ನಿಜವಾದಂಥ ಧರ್ಮ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ.